ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೌಖ್ಯ ಧರ್ಮ ಕನ್ನಡ ವ್ಲಾಗ್ಸ್. ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದೀನಿ. ಸೇ ಹಾಯ್. ಹಾಯ್ ಎಲ್ರಿಗೂ ಹಾಯ್ ನನ್ನ ಮಗಳ ಕಡೆಯಿಂದ. ಸೊ ಇವತ್ತೇನಂತ ಅಂದ್ರೆ ಸಂಜೆ 5:15 ಅಲ್ವಮ್ಮ? 5:15ನಾ? 5:45 5:40 ಆಗ್ತಾ ಬಂದಿದೆ. ಸೊ ಇವತ್ತು ನನ್ನ ಹಸ್ಬೆಂಡ್ಗೆ ಶಾಪಿಂಗ್ ಮಾಡಕ್ಕಂತ ಹೋಗ್ತಾ ಇದೀವಿ ಮದ್ವೆಗೆ. ಲೈಕ್ ನಮ್ದೆಲ್ಲ ಶಾಪಿಂಗ್ ಮುಗ್ದೋಯ್ತು, ಸ್ಯಾರೀಸ್ದೆಲ್ಲ. ನಾನು ಆಕ್ಚುಲಿ ಅದ್ರದ್ದು ಬ್ಲಾಗ್ ಮಾಡ್ಬೇಕಿತ್ತು, ಬಟ್ ಎಂಗೇಜ್ಮೆಂಟ್ ಮಾರನೇ ದಿವಸನೇ ನಾವು ಸ್ಯಾರೀಸ್ ಎಲ್ಲ ಶಾಪಿಂಗ್ ಇಟ್ಕೊಂಡ್ಬಿಟ್ಟಿದ್ವಿ. ನಂಗಂತೂ ಸಿಕ್ಕಾಪಟ್ಟೆ ಸುಸ್ತಾಗಿತ್ತು, ಬ್ಲಾಗ್ ಮಾಡೋಷ್ಟು ಮೂಡ್ ಇರ್ಲಿಲ್ಲ. ಸೊ ಹಾಗಾಗಿ ಆ ವ್ಲಾಗ್ನ ಸ್ಕಿಪ್ ಮಾಡಿದೀನಿ. ಬಟ್ ಆಫ್ಟರ್ ಮ್ಯಾರೇಜ್ ಎಲ್ಲಿ ತಗೊಂಡ್ವಿ, ಏನು, ಎಷ್ಟು ಕಾಸ್ಟ್ ಆಯ್ತು ನಮ್ಗೆಲ್ಲ, ಟೋಟಲ್ ಔಟ್ಫಿಟ್ ಎಲ್ಲ ಹೆಂಗಾಯ್ತು ಏನು ಅಂತ ಎಲ್ಲ ನಿಮಗೆ ಡೀಟೇಲ್ಸ್ ಖಂಡಿತ ಕೊಡ್ತೀನಿ. ಅಂಡ್ ನಾವು ತಗೊಂಡಿದ್ದು ರತ್ನಂ ಸಿಲ್ಕ್ ಅಲ್ಲಿ ಸ್ಯಾರೀಸ್, ಹಾಸನ್ಗೆ ಹೋಗಿದ್ವಿ ನಾವು. ಸೊ ತುಂಬಾನೇ ಚೆನ್ನಾಗಾಯ್ತು. ಟೋಟಲ್ ಬಿಲ್ ಅಲ್ಲಿ ನಮ್ಗೆ ನಾನು, ಅಮ್ಮ, ನನ್ನ ತಂಗಿ, ನಮ್ಮ ದೊಡ್ಡಮ್ಮ ಅಂಡ್ ನಮ್ಮ ಅತ್ತೆದಿರ್ಗೆ ಇಷ್ಟೇ, ಜಾಸ್ತಿ ತಗೊಂಡಿಲ್ಲ. ಲೈಕ್ ಅಷ್ಟಕ್ಕೇನೆ ನಮ್ಗೆ ಎಷ್ಟಾಯ್ತು ಗೊತ್ತಾ? 1,45,000 ರೂಪಾಯಿ ಆಯ್ತು ಅಲ್ಲಿ ಎಲ್ರಿಗೂ. ಅಂದ್ರೆ ತುಂಬಾ ಜನಕ್ಕೆ ಏನ್ ತಗೊಳ್ಳಿಲ್ಲ, ಕಮ್ಮಿ ನಮಗೆ ತುಂಬಾ ಹತ್ರ ಇರೋರ್ಗೆ ಆ ತರದಲ್ಲೆಲ್ಲ ಒಂದ್ ಸ್ವಲ್ಪ ತಗೊಂಡು ಬಂದಿದೀವಿ. ಇನ್ನೊಂದ್ ಸ್ವಲ್ಪ ನಮ್ಮ ಸೃಷ್ಟಿ ಅಂಗಡಿಯಲ್ಲೇ ತಗೊಂಡಿದೀವಿ ಭದ್ರಾವತಿಲಿ. ಸೊ ಅಲ್ಲಿ ಒಂದು 50,000 ಆಯ್ತು ಅಂತ ಹೇಳಿದಾರಮ್ಮ. ಟೋಟಲ್ ಇವಾಗ ಸದ್ಯಕ್ಕೆ 1-2 ಲಕ್ಷ ಆಗಿದೆ ಅನ್ಕೊಳ್ಳಿ ಬಟ್ಟೆಗೆ. ಸೊ ಇದಾದ್ಮೇಲೆ ಇವಾಗ ನನ್ನ ಹಸ್ಬೆಂಡ್ಗೆ ಬಟ್ಟೆ ತಗೊಳಕ್ ಹೋಗ್ತಾ ಇದೀವಿ ಚಿಕ್ಕಪೇಟೆಗೆ. ನೋಡೋಣ ಇವತ್ತು ಹೆಂಗಾಗತ್ತೆ ಅಂತ. ಮೊನ್ನೆ ಹುಡ್ಗಂಗೆಲ್ಲ ಬಟ್ಟೆ ತೆಗ್ದಾಯ್ತು, ಅವತ್ತು ವ್ಲಾಗ್ ಮಾಡ್ಲಿಲ್ಲ. ಲೈಕ್ ಅವ್ರೊಬ್ರಿಗೆ ತಗೊಳೋದಕ್ಕೆ ಹೋಗೋದಲ್ವಾ ಅಂದ್ಬಿಟ್ಟು ಸುಮ್ಮನಾದೆ. ಅಂಡ್ ಇವತ್ತು ನಾನು ಲೆಹಂಗಾ ನೋಡೋಣ ಅಂತ ಅನ್ಕೊಂಡಿದ್ದೀನಿ ಚಿಕ್ಕಪೇಟೆದಲ್ಲಿ. ಸೊ ನೋಡೋಣ ಹೆಂಗಾಗತ್ತೆ ಏನು ಶಾಪಿಂಗ್ ಅಂತ ಎಲ್ಲ. ಬಟ್ ನಮ್ಮ ಚೋಟಾಣಿದ್ ಇನ್ನೂ ಮುಗ್ದಿಲ್ಲ ಶಾಪಿಂಗ್, ಅವಳದು ಮಾತ್ರ ಬ್ಯಾಲೆನ್ಸ್ ಇಟ್ಕೊಂಡಿದೀನಿ. ಜಸ್ಟ್ ಏನಕ್ಕೆ ಅಂತ ಅಂದ್ರೆ ಅವಳದು ರೆಡಿಮೇಡ್ ಬೇಗ ಸಿಕ್ಬಿಡುತ್ತೆ. ಅಂಡ್ ಅದನ್ನ ಸೃಷ್ಟಿ ಅಂಗಡಿಲೇ ತಗೋತೀನಿ ನಾನು ಭದ್ರಾವತಿಲಿ, ನಂಗೆ ಅಲ್ಲೇ ಕಂಫರ್ಟ್. ಸೊ ಹಾಗಾಗಿ ಮಕ್ಳ ಬಟ್ಟೆ ನಾನು ಇಲ್ಲೆಲ್ಲೂ ಹುಡ್ಕಕ್ ಹೋಗಲ್ಲ. ಎಷ್ಟು ಹುಡುಕಿದ್ರು ನಂಗೆ ಅಷ್ಟೊಂದು ಸ್ಯಾಟಿಸ್ಫ್ಯಾಕ್ಷನ್ ಆಗಲ್ಲ ಅಲ್ಲಿ ತಗೊಂಡಷ್ಟು. ಅಂಡ್ ಇದಕ್ಕೆಲ್ಲ ನಾನು ಎಂಗೇಜ್ಮೆಂಟ್ಗೆಲ್ಲ ಪಾಪಕ್ಕೆ ತಗೊಂಡಲ್ಲ, ಸೂಪರ್ ಆಗಿತ್ತು ಅಂತಾನೆ ಹೇಳ್ಬೋದು ಬಟ್ಟೆ. ಸೊ ಅಲ್ಲಿ ಲೆಹಂಗಾ ತಗೋಬೇಕು ಅನ್ಕೊಂಡಿದೀನಿ, ಇನ್ನೊಂದು ಲಂಗ ಬ್ಲೌಸ್ ಹೊಲಿಸ್ಬೇಕು ಅನ್ಕೊಂಡಿದೀನಿ. ನೋಡೋಣ ಹೆಂಗಾಗುತ್ತೆ ಪಾಪು ಔಟ್ಫಿಟ್ ಇಂದ ಎಲ್ಲ ಡೀಟೇಲ್ಸ್ ಕೊಡ್ತೀನಿ ನಿಮ್ಗೆ. ಅಂಡ್ ಸದ್ಯಕ್ಕೆ ಇವಾಗ ಚಿಕ್ಕಪೇಟೆಗೆ ಹೋಗಿ ನಮ್ಮ ಹಸ್ಬೆಂಡ್ಗೆ ಬಟ್ಟೆ ತಗೊಳ್ಳೋಣ. ನಮ್ಗೂ ಲೆಹಂಗಾ ನೋಡೋಣ. ಇನ್ ಕೇಸ್ ಟೈಮ್ ಆಗಿಲ್ಲ ಅಂದ್ರೆ ಇನ್ನೊಂದ್ ದಿನ ಹೋಗ್ಬೇಕು, ಮತ್ತೆ ಡ್ರೆಸ್ ಪಿಕ್ ಮಾಡಕ್ಕಿದೆ. ಸೊ ಅವಾಗ ಲೆಹಂಗಾ ನೋಡೋಣ ಅನ್ಕೊಂಡಿದೀನಿ. ಇವತ್ತಾಗಿಲ್ಲ ಆದ್ರೆ ಇವತ್ತೇ ತಗೋಬಿಡ್ತೀನಿ. ಓಕೆನಾ? ಸೊ ಬನ್ನಿ ಹೋಗೋಣ. ಸೊ ಇವಾಗ ಟೈಮ್ ಆಲ್ರೆಡಿ 5:45, ನಾವು ಹೋಗೋಷ್ಟೊತ್ತಿಗೆ 6:15 ಆಗುತ್ತೆ. ಸೊ ನೋಡೋಣ ಹೆಂಗಿದೆ ಟ್ರಾಫಿಕ್ಕು ಎಲ್ಲ ಅಂತ ಹೇಳಿ. ಏನಮ್ಮ ಹೆಂಗೆ ಬಟ್ಟೆ ತಗೊಳ್ಳೋದೆ? ಫುಲ್ ಎಕ್ಸೈಟ್ ಆಗಿದ್ದೀರಾ ಹೆಂಗೆ ಅಂತ? ಎಕ್ಸೈಟ್ ನಮಗಿರೋ ಅಷ್ಟು ಎಕ್ಸೈಟ್ಮೆಂಟ್ ಇರಲ್ಲ, ಐನೋ. ಯಾವುದಕ್ಕೂ ಜಾಸ್ತಿ ಎಕ್ಸೈಟ್ ಆಗಲ್ಲ, ಖುಷಿ ಇದೆ. ನಾದ್ನಿ ಮದ್ವೆಗೆ ಬಟ್ಟೆ ತಗೊಳಕ್ ಹೋಗ್ತಾ ಇದೀವಿ ಅಂತ. ಅಂಡ್ ಏನಂತ ಅಂದ್ರೆ ನಮ್ಗಿರಷ್ಟು ಹೆಣ್ಮಕ್ಳಿಗಿರಷ್ಟು ಎಕ್ಸೈಟ್ಮೆಂಟ್ ತುಂಬಾ ಅದ್ ನೋಡ್ಬೇಕು, ಈ ತರ ನೋಡ್ಬೇಕು ಅನ್ನೋದು ಸ್ವಲ್ಪ ಗಂಡ್ಮಕ್ಳಿಗೆ ಕಮ್ಮಿ. ಅಂಡ್ ನನ್ನ ಹಸ್ಬೆಂಡ್ಗೂ ಸ್ವಲ್ಪ ಕಮ್ಮಿ ಅದು. ಬಟ್ ಅವ್ರಿಗೆ ಚೆನ್ನಾಗಿರೋದ್ ಸಿಕ್ಕದಂತ ಅವ್ರು ತಗೊಳಲ್ಲ, ಚೆನ್ನಾಗಿರೋದ್ ಸಿಕ್ಕಿದ ಮೇಲೆನೆ ತಗೊಳೋದು ಅಲ್ವಮ್ಮ? ಲೈಕ್ ಅವ್ರು ಹೆಂಗೆ ಅಂದ್ರೆ, ನಾವ್ ಹೆಂಗೆ ಅಂದ್ರೆ ಇದು ಇಷ್ಟು ಪ್ರೈಸ್ ಇದೆ, ಇದು ಇಷ್ಟು ಪ್ರೈಸಿನ ಮದ್ವೆಗೆ ಸಾಕಾಗುತ್ತಾ ಅನ್ನೋ ತರ ನಾವ್ ಥಿಂಕ್ ಮಾಡ್ತೀವಿ. ಬಟ್ ಅವ್ರು ಆ ತರ ಅಲ್ಲ. ಈಸ್ ಲೈಕ್ ಹೆಂಗೆ ಅಂದ್ರೆ ಅದು ಮೆಟೀರಿಯಲ್ ಚೆನ್ನಾಗಿರ್ಬೇಕು, ಅವ್ರಿಗೆ ಇಷ್ಟ ಆದ್ರೆ ಅದು ಎಷ್ಟು ರೇಟ್ ಆದ್ರೂ ಪರವಾಗಿಲ್ಲ ತಗೋತಾರೆ. ಅದು ಕಮ್ಮಿ ರೇಟು, ಅದು ಜಾಸ್ತಿ ರೇಟು ಅಂತ ಅಲ್ಲ, ಅವ್ರಿಗೆ ಇಷ್ಟ ಆಗತ್ತಾರ ಅಲ್ಲ ಮುದ್ದು? ನಾನ್ ಹೇಳದ್ ನಾನು ಹಂಗೆ, ನನಗೆ ಗೊತ್ತವ್ರು ಹೆಂಗೆ ಅಂತ ಮಾಡಲ್ಲ. ಅವ್ರು ಹೇಳೋದ್ ಯಾವಾಗ್ಲೂ ಹೆಂಗೆ ಅಂದ್ರೆ ಅದು ಕಮ್ಮಿದೆ ತಗೊಂಡ್ರು ಅದು ನಾನ್ ಹಾಕೊಂಡಾಗ ರಿಚ್ ಆಗಿ ಕಾಣಿಸುತ್ತೆ ಅಂತ ಅವ್ರು ಹೇಳ್ತಾರೆ. ಸೊ ಹಂಗೆ ಏನು ಮಾಡಂಗಿಲ್ಲ, ಕೇಳ್ಕೊಂಡು ಹೋಗೋದು. ನೋಡೋಣ ಎಷ್ಟೊತ್ತಾಗುತ್ತೆ ಅಂತ. ಈ ಗುಂಡಿ ನೋಡ್ರಿ. ಓನೇ ಹಾಯ್ ಹಲೋ. ಆ್ಯಂಡ್ ಆ್ಯಕ್ಚುಲಿ ಏನು ಇವತ್ತು ನಾವು ಚಿಕ್ಕಪೇಟೆಗೆ ಹೋಗಿ ಶಾಪಿಂಗ್ ಮಾಡಬೇಕು ಅನ್ನೋ ಪ್ಲ್ಯಾನ್ಸ್ ಏನೂ ಇರಲಿಲ್ಲ. ಲೈಕ್ ಸುಮ್ಮನೆ ಇರ್ತಾರೆ ನನ್ನ ಹಸ್ಬೆಂಡ್. ಹೆಂಗೆ ಅಂತ ಅಂದರೆ ಬೆಳಗ್ಗೆಯಿಂದ ಸುಮ್ಮನೆ ಇರೋದು, ಸಂಜೆ ಒಂದು 5 ಗಂಟೆ 6 ಗಂಟೆಗೆ ಎಲ್ಲ ಅಂಗಡಿ ಕ್ಲೋಸ್ ಮಾಡ್ತಾರಲ್ಲ ಆ ಟೈಮಲ್ಲಿ ಇಲ್ಲ ಬಟ್ಟೆ ತೊಗೊಳಕ್ಕೆ ಹೋಗೋಣ ಅಂತ ಹೇಳೋದು. ಈ ಥರ ಮಾಡಿದಾಗ ನನಗೆ ಸಿಕ್ಕಾಪಟ್ಟೆ ಕೋಪ ಬರುತ್ತೆ. ಫಸ್ಟ್ಗೆ ಹೇಳ್ಬಿಡ್ಬೇಕು, ಬೆಳಗ್ಗೆನೇ ಹೇಳಿದರೆ ಸ್ವಲ್ಪ ಬೇಗ ಕೆಲಸ ಮಾಡ್ಕೊಳ್ಳೋದು, ಸ್ವಲ್ಪ ಬೇಗ ಎಲ್ಲನೂ ರೆಡಿ ಮಾಡೋದು ಮಾಡ್ತೀವಿ. ಅಟ್ಲೀಸ್ಟ್ ಒಂದು ಟೈಮಿಗೆ ಅಡ್ಜಸ್ಟ್ ಮಾಡೋ ಥರ ಒಂದು 3 ಗಂಟೆ ಅಷ್ಟೊತ್ತಿಗೆ. ಇವರು ಹೇಳೋದೇ ನಮಗೆ 4 ಗಂಟೆಗೆ ಹೇಳಿ ಮತ್ತು ನಾವು ರೆಡಿಯಾಗಿ ಪಾಪುನ ರೆಡಿ ಮಾಡಿಸ್ಕೊಂಡು ಓ ಮೈ ಗಾಡ್ ಫುಲ್ ಸುಸ್ತಾಗಿ ಹೋಗುತ್ತೆ ಅಂತಲೇ ಹೇಳ್ಬೋದು. ಆ್ಯಂಡ್ ಚಿಕ್ಕಪೇಟೆಗೆ ನಾನು
ನಾನು ಸೀಮಂತಕ್ಕೆ ಹೋಗಿದ್ದೆ ಆ್ಯಂಡ್ ತುಂಬ ಏನು ನನಗೆ ಚಿಕ್ಕಪೇಟೆ ಗೊತ್ತು ಅನ್ನೋ ಥರ ನಿಜವಾಗ್ಲೂ ಇಲ್ಲ. ಆ್ಯಂಡ್ ನಾವು ಲಾಸ್ಟ್ ಟೈಮು ನಾವು ಜೇಸ್ಟ್ ಅವ್ರ ಹಸ್ಬೆಂಡ್ಗೆ ಎಲ್ಲಿ ಬಟ್ಟೆ ತೊಗೊಂಡ್ವೋ ಅಲ್ಲೇ ತೊಗೊಳ್ಳೋಣ ಅಂತ ಹೋಗಿದ್ದು. ಈ ಒಂದು ಮಾನವ್ ಎತ್ನಿಕ್ಸ್ ಅಂತ ಒಂದು ಅಂಗಡಿ ಇದು. ಸುದರ್ಶನ್ ಸಿಲ್ಕ್ಸ್ ಏನಿದೆ ಅಲ್ಲ ಚಿಕ್ಕಪೇಟೆಯಲ್ಲಿ ಅದ್ರ ಆಪೋಸಿಟ್ ಅಂಗಡಿನೇ ಇವ್ರದ್ದು ಮಾನವ್ ಎತ್ನಿಕ್ಸ್ ಅಂತ. ಆ್ಯಂಡ್ ಇಲ್ಲಿ ನಿಮಗೆ ಎಲ್ಲ ಥರದ್ದು ಲೈಕ್ ಅಂದರೆ ಮದುವೆಗಳಿಗೆ ವೆಡ್ಡಿಂಗ್ಸ್ಗಳಿಗಾಗಿರ್ಬೋದು ಅಥವಾ ಗ್ರ್ಯಾಂಡ್ ಸೂಟ್ಸ್ಗಳು ಬೇಕು, ಮದುವೆಗಳಿಗೆ ಬೇಕು ಅನ್ನೋರಿಗೆ ಈ ಒಂದು ಅಂಗಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಸೊ ಜೇಸ್ಟ್ ಅವ್ರ ಹಸ್ಬೆಂಡ್ಗೂ ಕೂಡ ಅವತ್ತು ಅವರು ಕೂಡ ಡ್ರೆಸ್ನ ತೊಗೊಂಡಾಯಿತು. ಸೊ ಹಾಗಾಗಿ ಅವ್ರಿಗೆ ಇನ್ನೂ ಡೆಲಿವರಿ ಕೊಡೋದು ಲೇಟ್ ಇದೆ ನಮಗೆ. ಬಟ್ ಇವತ್ತು ರಜಾ ಇತ್ತಲ್ಲ ನಮಗೆ ಅಂತ ಹೇಳಿ ನಾವು ಇವತ್ತು ತೊಗೊಳ್ಳೋಣ ನನ್ನ ಹಸ್ಬೆಂಡ್ಗೆ ಅಂತ ಹೊರಟಿದ್ದಷ್ಟೇ. ತುಂಬ ಚೆನ್ನಾಗಿರುತ್ತೆ ಇಲ್ಲಿ ಕಲೆಕ್ಷನ್ಸು. ಆ್ಯಂಡ್ ಚಿಕ್ಕಪೇಟೆಲಿ ಏನು ಗೊತ್ತಾ, ನಿಮಗೆ ಒಂದು ಅಂಗಡಿಗಳು ಚೆನ್ನಾಗಿ ಗೊತ್ತಿದ್ರೆ ಆ ಅಂಗಡಿಗಳಿಗೆ ಹೋದ್ರೇ ಬೆಟರು. ಬೇರೆ ಅಂಗಡಿಗಳಿಗೆ ಹೋಗೋದು ಅಥವಾ ಅಲ್ಲೇನೋ ಯಾರೋ ಹೇಳ್ತಾರಲ್ವ ಅವ್ರ ಹತ್ರ ಎಲ್ಲ ಕೇಳ್ಕೊಂಡೋದ್ರೆ ನಿಜವಾಗ್ಲೂ ಕನ್ಫ್ಯೂಸ್ ಆಗುತ್ತೆ. ಸೊ ನೀವು ಫಸ್ಟು ಹೋಗೋಕ್ಕೂ ಮುಂಚೆನೇ ನಿಮ್ಗೆ ಯಾರಾದರೂ ರೆಫರೆನ್ಸ್ ಇದ್ದರೆ ನೋಡಿಕೊಂಡು ಹೋಗೋದು ತುಂಬಾ ಬೆಟರು. ನಾವು ಹೋಗಿದ್ದು ಹಾಗೇ ನಮ್ಮ ರಜತು ಅವ್ರ ಫ್ರೆಂಡ್ ಹೋಗಿ ಶಾಪ್ ಮಾಡಿದರು, ತುಂಬ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತ ಹೇಳಿದರು ಅಂತ ನಾವು ಆಮೇಲೆ ಹೋದ್ವು. ಆ್ಯಂಡ್ ಚೆನ್ನಾಗಿತ್ತು, ನಮಗೆ ತುಂಬಾ ಕಂಫರ್ಟಬಲ್ ಅಂತ ಅನ್ನಿಸ್ತು ಅಂಗಡಿ. ತುಂಬ ಚೆನ್ನಾಗಿದೆ ಅಂಗಡಿ ಕೂಡ, ತುಂಬ ಹೊಸದು ಅಂಗಡಿ ಇವಾಗ ಮಾಡಿರೋದು ಅನ್ಸುತ್ತೆ. ತುಂಬ ನೀಟ್ ಆ್ಯಂಡ್ ಕ್ಲೀನಾಗಿದೆ ಆ್ಯಂಡ್ ತುಂಬ ಚೆನ್ನಾಗಿ ಕಸ್ಟಮರ್ನ ಸ್ಯಾಟಿಸ್ಫೈ ಆಗೋ ಥರ ಟ್ರೀಟ್ ಮಾಡಿ ಚೆನ್ನಾಗಿ ಎಲ್ಲನೂ ತೋರಿಸಿದ್ರು ನಮಗೆ. ಪಾಪ ಒಂದು 6 ಗಂಟೆಗೆ ಹೋದ್ವೇನೋ, 6:30 ಆಗಿತ್ತು. 8:45 ತನಕ ಪಾಪ ಅವ್ರು ತೋರಿಸಿದ್ರು ನಮಗೆ ಡ್ರೆಸ್ಸಸ್ಗಳನ್ನೆಲ್ಲನೂ. ಅಷ್ಟು ನೀಟಾಗಿ ಹ್ಯಾಂಡಲ್ ಮಾಡ್ತಾರೆ ಎಲ್ಲನೂ ಅಂತಲೇ ಹೇಳ್ಬೋದು. ಚೆನ್ನಾಗಿದೆ. ನೀವು ಕೂಡ ಒಂದ್ಸತಿ ಯಾರಾದರೂ ಮೆನ್ನಿಗೆ ಲೈಕ್ ಸೂಟ್ಸು ಅಥವಾ ಈ ಥರ ಜೋಧ್ಪುರಿ ಈ ಥರ ಎಲ್ಲ ನೋಡ್ತೀರಾ, ಶೇರ್ವಾನಿ ಎಲ್ಲ ನೋಡ್ತೀರಾ ಅಂದರೆ ಅಲ್ಲಿ ಚೆನ್ನಾಗಿ ಸಿಗತ್ತೆ ನಿಮಗೆ. ಆಫರ್ ಕೂಡ ಮಾಡಿ ಕೊಡ್ತಾರೆ. ಸೊ ಎಲ್ಲ ಕಡೆ ನೀವು ಚಿಕ್ಕಪೇಟೆ ಅಂದರೆ ಎಲ್ಲ ಕಡೆ ನೀವು ಬಾರ್ಗೇನ್ ಮಾಡಿದ್ರೆ ಅವರು ನಿಮಗೆ ಒಂದು ಒಳ್ಳೆ ಪ್ರೈಸಿಗೆ ಸಿಗುತ್ತೆ. ನಮಗೂ ಒಂದು ಒಳ್ಳೆ ಪ್ರೈಸ್ಗೆ ಸಿಕ್ಕಿದೆ ಈ ನಾವೇನು ತೊಗೊಂಡಿದ್ದೀವಲ್ಲ ಡ್ರೆಸ್ಸು. ಆ್ಯಂಡ್ ನಾನು ಇಲ್ಲೆಲ್ಲೂ ನಿಮಗೆ ರಿವೀಲ್ ಮಾಡಿಲ್ಲ ಯಾವ ಡ್ರೆಸ್ ತೊಗೊಂಡ್ರು ಏನು ಅಂತ, ಜಸ್ಟ್ ಬಿಕಾಸ್ ಮದುವೆಲೇ ಗೊತ್ತಾಗಲಿ ಅಂತ. ನಾನು ನಮ್ಮ ಸ್ಯಾರಿ ಇದೆಲ್ಲ ಶಾಪಿಂಗ್ ವ್ಲಾಗ್ಸ್ನೆಲ್ಲ ಮಾಡಲಿಲ್ವಲ್ಲ, ಸೊ ಅಟ್ಲೀಸ್ಟ್ ನನ್ನ ಹಸ್ಬೆಂಡಿಂದ ಆದರೂ ಮಾಡೋಣ ಅಂತ ಹೇಳಿ ಮಾಡಿದಷ್ಟೇ. ನೋಡಿದು ಅಮ್ಮ, ಇದು ಚೆನ್ನಾಗಿದೆ ಅಮ್ಮ. ಬಟ್ ಅದು ಬ್ಲ್ಯಾಕ್ ಅನ್ಸುತ್ತೆ ನಿಮಗೆ. ಫಿಟ್ಟಿಂಗ್ ಏನೋ ಓಕೆ. ಚೂರು ಯಾವ ಸೈಜ್ ಇದು? ಇದೊಂದು ಸ್ವಲ್ಪ ಟೈಟ್ ಅನ್ಸ್ತೈತಿ. ಮುದ್ದು ಬೀಡು ಬೇಬಿ ಪಿಂಕ್ ತರ. ಸ್ವಲ್ಪ ಈ ತರ ಕಲರ್ ಇದು ಇಲ್ಲಿದಲ್ಲ, ಈ ತರ ಪಿಂಕ್ ಶೇಡ್ ಚೂರು. ಲ್ಯಾವೆಂಡರ್ ಇಲ್ಲ, ನಾನು ಸ್ಯಾರಿ ಕಲರ್ ಚೆನ್ನಾಗಿದೆ. ಅದನ್ನು ಒಂದು ಟ್ರೈ ಮಾಡು, ಹಾಕಿ ಟ್ರೈ ಮಾಡಿ ಹಾಕಿ. ಚೆನ್ನಾಗಿ ಕಾಣಿಸುತ್ತೆ ಅಂತ, ಡಿಫ್ರೆಂಟ್ ಆಗಿರುತ್ತೆ ಅಂತ ಅಷ್ಟೇ. ಮುದ್ದು ಸೂಟ್ ಬೇಡ ಕಣೋ, ಈ ಥರನೇ ತಗೊಳ್ಳೋ. ನೋಡ್ ನಿಂಗೆ ನಿಜ ನಂಗೆ ಅನ್ನಿಸ್ತು. ಪ್ರಾಮಿಸ್ 42 ತಗೋ ಅವಾಗಷ್ಟೇ. ಇವ್ರು ಬೇಕು ಅಂದ್ರೆ ಆಲ್ಟ್ರ್ ಮಾಡಿಕೊಡ್ತಾರಲ್ಲ. ಅಮ್ಮ ಫೋನ್ ತಗೊಂಡು ಎಲ್ಲಿಗೆ ಹೋಗ್ತಾ ಇದ್ಯಾ? ಇಲ್ಲಿ ಕೂತ್ಕೋ. ಇವಳು ನೀನ್ ಬಂದು ನಿಂತಿರೋದಕ್ಕೆ ನೀವು ಅವಳು ನಿಂತವಳೆ. 42 ಚೆನ್ನಾಗಿ ಕಾಣಿಸ್ತೈತೆ. ಯಾಕೆ ನಗ್ತಾ ಇದ್ದೀರಾ? ನಂಗೆ ಇದೆ, ನಂಗೆ ಡಿಫ್ರೆಂಟ್ ಆಗಿ ಅನ್ನಿಸ್ತು. ಸೂಟ್ ನಾರ್ಮಲ್. ಅಮ್ಮ ಹೋದೆ ಬೈ. ಬಾಯ್ ಇಲ್ಲಿದೆ ಪಪ್ಪ, ಅಲ್ಲೆಲ್ಲಿದ್ದಾರೆ?
ನನ್ನ ಮಗಳಿಗೆ ಇದು ಪ್ಲೇಸ್ ಒಂಥರ ಕಂಫರ್ಟ್ ಅನಿಸ್ಬಿಟ್ಟಿದೆ. ಯಾಕೆಂದರೆ ಲಾಸ್ಟ್ ಅವ್ರು ಚಿಕ್ಕಾಗೆ ಏನು ಡ್ರೆಸ್ ತೊಗೊಳಕ್ಕಂತ ಬಂದಿದ್ವಲ್ಲ, ಬಟ್ಟೆ ತೊಗೋಬೇಕು ಅಂತ. ಸೊ ಆವಾಗಲೂ ಅಷ್ಟೇ ಇಲ್ಲಿ ಬಂದೆಲ್ಲ ನೋಡ್ಕೊಂಬಿಟ್ಟಿದ್ಲಲ್ಲ ಫುಲ್ಲು, ಇದು ನಮ್ಮದೇ ಅಂಗಡಿ ಅನ್ನೋ ಥರ ಫೀಲ್ ಮಾಡ್ಕೊಂಡು ಓಡಾಡ್ತಾ ಇದ್ಲು. ಆ್ಯಂಡ್ ಹಾಗೆ ಅಲ್ಲೂ ಕೂಡ ಕಂಫರ್ಟ್ ಇರುತ್ತೆ ನಿಮಗೆ, ಅಷ್ಟು ಚೆನ್ನಾಗಿ ಕಂಫರ್ಟಬಲ್ ಆಗಿ ನಿಮಗೆಲ್ಲನೂ ತೋರಿಸ್ತಾರೆ. ಆ್ಯಂಡ್ ಮೆನ್ಸಿಂದು ಎತ್ನಿಕ್ಸ್ ವೇರ್ಗೆ ಇಲ್ಲಿ ತುಂಬಾ ಚೆನ್ನಾಗಿದೆ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು. ನೀವು ಕೂಡ ಒಂದ್ಸತಿ ಟ್ರೈ ಮಾಡಿ. ಇದು ಕರೆಕ್ಟ್ ಅಡ್ರೆಸ್ ಬಂದ್ಬಿಟ್ಟು ಸುದರ್ಶನ್ ಸಿಲ್ಕಿಗೆ ಹೋದರೆ ಸಾಕು. ಸುದರ್ಶನ್ ಸಿಲ್ಕ್ ಆಪೋಸಿಟೇ ಇದೆ, ಇದು ಮಾನವ್ ಎತ್ನಿಕ್ಸ್ ಅಂತ 5th ಫ್ಲೋರಲ್ಲಿ ಬರುತ್ತೆ. ಅಲ್ಲಿ ಯಾರಿಗೆ ಕೇಳಿದ್ರು ಹೇಳ್ತಾರೆ ನಿಮಗೆ, ಒಂದ್ಸತಿ ಟ್ರೈ ಮಾಡಿ, ಓಕೆನಾ. ಆ್ಯಂಡ್ ಇದನ್ನು ಯಾರು ದಯವಿಟ್ಟು ಕೊಲಾಬ್ರೇಷನ್ನು ಪ್ರಮೋಷನ್ ಅಂತ ಎಲ್ಲ ಏನು ಅನ್ಕೋಬೇಡಿ, ಇದೇನೂ ಇಲ್ಲ ಖಂಡಿತ. ನಾವು ಜಸ್ಟ್ ನಾವಾಗೇ ಹೋಗಿ ನಮ್ಮ ತಂಗಿ ಮದುವೆಗೆ ಬಟ್ಟೆ ತೊಗೋತಾ ಇರೋದು ಅಷ್ಟೇ. ಏ ಅಮ್ಮು ನೋಡಿ, ನಮ್ಮ ರಜತು ಬಂದಿದ್ದಾನೆ. ಈ ತರ ತಗೊಳದ ಅಂತ ಕಣ, ನೈಟ್ ಚೆನ್ನಾಗಿ ಕಾಣಲ್ಲ ಏನೋ ರಜತು ನಾರ್ಮಲ್ ಸೂಟ್ಗಿಂತ. ಇಲ್ಲೇ ಇಡು ಬ್ಯಾಗು, ಇಲ್ಲೇ ಇಡು ಚೇರು ಮೇಲೆ. ಅಯ್ಯೋ ಬೇಡ, ಅವಳಿಗೆ ಒದೆ ಕೊಡ್ತೀನಿ. ಅಮ್ಮ ಜ್ಯೂಸ್ ಕುಡಿತೀಯಾ? ಜ್ಯೂಸ್ ಕುಡಿಸ್ತಾನ ಹೋಗ್ ಮಾಮ. ಇದೊಂದು ಅಲ್ಲೇ ಯಾವ್ದು ಚೆನ್ನಾಯ್ತು ಅದ್ರಲ್ಲಿ ಯಾವ್ದು ಚೆನ್ನಾಗೈತೆ ಈ ತರದ್ದೇ ಅದನ್ನು ಕಲರ್ ಬೆಳಗ್ಗೆ ನಾನು ಅದೇ ಲೆಹಂಗಾ ತಗೊಳ್ಳೋಣ ಅನ್ಕೊಂಡಲ್ಲೋ. ನೀನ್ ತಗೋ, ಇದು ಯಾವ ಕಲರ್ ಅಲ್ಲಿ ನೋಡ್ಬಿಟ್ಟು ನಾನು ಲೆಹಂಗಾ ತಗೋತೀನಿ. ಅದೇನ ಕಾಂಟ್ರಾಸ್ಟ್ ಮ್ಯಾಚ್ ಮಾಡ್ಕೊಳ್ಳೋಣ. ನಾನು ಯಾವುದು ಅನ್ಕೊಂಡಿಲ್ಲ. ನಮ್ಮ ಮನೆಯವ್ರು ಯಾವ ಕಲರ್ ತಗೋತಾರೋ ಆ ಕಲರಲ್ಲಿ ತಗೋತೀನಿ. ಪಾಪ ಯಾವಾಗಲೂ ನಮ್ದಕ್ಕೆ ಮ್ಯಾಚ್ ಮಾಡ್ಬೇಕು ಅವರು, ಅವ್ರಿಗೆ ನಾನು ಮ್ಯಾಚ್ ಮಾಡ್ತೀನಿ. ಅದ್ರ ಮೇಲೆ ನೀರ್ ಹಾಕ್ಬಾರ್ದು ಅಮ್ಮ. ಚೆನ್ನಾಯ್ತು ಕಣ. ಮೋದಿ ಯಾಕೆ ಹಿಂಗ್ ಬ್ಲಾಕ್ ಬರ್ತೈತೆ? ಸೈಜ್ ಇಷ್ಟು ಬೇಕಲ್ಲ? ಬೇಕು. ಆ್ಯಂಡ್ ಇಲ್ಲಿ ಬರೀ ಸೂಟ್ಸ್ ಅಷ್ಟೇ ಅಂತ ಅಲ್ಲ, ನಿಮಗೆ ಲೈಕ್ ಕುರ್ತಾ ಥರ ಇರ್ಬೋದು, ಅಥವಾ ಶೇರ್ವಾನಿ ಆಗಿರ್ಬೋದು, ಅಥವಾ ಮೋದಿ ಕೋಟ್ ಬರುತ್ತಲ್ಲ ಆ ಥರದ್ದೆಲ್ಲದೂ ಸಿಗುತ್ತೆ. ಚೆನ್ನಾಗಿನೇ ಒಳ್ಳೆ ಅಫೋರ್ಡಬಲ್ ಪ್ರೈಸಲ್ಲೇ ಸಿಗುತ್ತೆ ನಿಮಗೆ. ಲೈಕ್ ಕಂಪೇರ್ ಟು ಬೇರೆ ಕಡೆ ನನಗೆ ಇಲ್ಲಿ ನಿಜವಾಗ್ಲೂ ತುಂಬಾ ವರ್ತ್ ಅನ್ನಿಸ್ತು, ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ನೀವು ಒಂದ್ಸತಿ ವಿಸಿಟ್ ಮಾಡ್ಬೋದು ಆರಾಮಾಗಿನೇ. ಸೊ ಇಲ್ಲಿ ಶಾಪಿಂಗ್ ಎಲ್ಲ ಮುಗೀತು. ಸೊ ಜಸ್ಟ್ ನನ್ನ ಹಸ್ಬೆಂಡ್ ಒಂದೇ ಡ್ರೆಸ್ ತೊಗೊಂಡಿದ್ದು ನೈಟ್ ರಿಸೆಪ್ಷನ್ಗೆ. ಮಾರ್ನಿಂಗ್ ರಿಸೆಪ್ಷನ್ಗೆ ಡ್ರೆಸ್ ನೋಡ್ತಾ ಇದ್ರು, ಬಟ್ ಯಾವ ಕಲರ್ ತೊಗೋಬೇಕು ಅಂತ ಅವ್ರಿಗೆ ಅಷ್ಟು ಐಡಿಯಾ ಬರಲಿಲ್ಲ. ಸೊ ಹಾಗಾಗಿ ಮತ್ತೆ ನೆಕ್ಸ್ಟ್ ವೀಕ್ ನಾವು ಲೆಹಂಗಾಗೆ ಆಗಲಿಲ್ಲ ಪರ್ಚೇಸ್ ಮಾಡೋಕ್ಕೆ. ಸೊ ಹಾಗಾಗಿ ಆವಾಗ ಪರ್ಚೇಸ್ ಮಾಡ್ತೀವಲ್ಲ ಲೆಹಂಗಾ ತೊಗೊಂಡ್ಮೇಲೆ ಇಲ್ಲಿ ತೊಗೊಳ್ಳೋಣ ಅಂತ ಹೇಳ್ಬಿಟ್ಟು ಜಸ್ಟ್ ಇವಾಗ ಪ್ಯಾಂಟ್ ಸ್ಟಿಚಿಂಗಿಗೆ ಅಂತ ಹೋಗ್ತಾ ಇದೀವಿ. ಅಲ್ಲಿ ನಮ್ಮ ಮನೆಯವರು ತಗೊಂಡಾಯ್ತು. ಇವಾಗ ನಮ್ಮ ರಜತೆ ಜೊತೆ ಮುಗಿಸ್ಕೊಂಡು ಟೈಲರ್ ಅಂಗಡಿಗೆ ಹೋಯ್ತಾ ಇದೀವಿ. 8:30. ಎಷ್ಟು ಗಂಟೆಗೆ ಬಂದಿದ್ದಮ್ಮ? ಒಂದು ಡ್ರೆಸ್ ಸೆಲೆಕ್ಟ್ ಮಾಡೋಕ್ಕೆ ಎಷ್ಟೋ ತನಕ ತಗೊಂಡ್ರಿ ಅಪ್ಪ. ಹೆಣ್ಮಕ್ಳು ಜಾಸ್ತಿ ಟೈಮ್ ತಗೋತಾರೆ. ಮಳೆಯಿಂದ ಅಂತ ಕಣೋ. ಮೆನ್ಸ್ ಡಿಸೈನರ್ ಇವರು ಅಲ್ಲ ಕಣೋ, ಕೇಳ್ದೆ ಲೈಕ್ ಬೋತ್ ಇರ್ತಾರಲ್ವಾ ಅಂತ. ಹೆಂಗೆ ಹೇಳ್ತಾರ ನೋಡೋ ಡಿಸೈನರ ಅಂತ. ಇವಳು ಗಾರಿಗೆ ನೋಡ್ಬಿಟ್ಲು ಇವಳು ಅವ್ರ ಅಪ್ಪನ್ನ. ಸೊ ಪ್ಯಾಂಟ್ ಎಲ್ಲ ಸ್ಟಿಚಿಂಗಿಗೆ ಕೊಟ್ಮೇಲೆ ಕೆಳಗಡೆನೆ ಚಾಟ್ಸ್ ಅಂಗಡಿ ಇತ್ತು. ಚಾಟ್ಸ್ ಅಂಗಡಿ ನೋಡಿದ್ಮೇಲೆ ನಂಗೆ ಪಾವ್ ಭಾಜಿ ಎಲ್ಲ ನೋಡಿ ಪಾವ್ ಭಾಜಿ ತಿನ್ನಬೇಕು ಅನಿಸ್ತು. ಸೊ ಹಾಗಾಗಿ ನಾನು ಒಂದು ಪ್ಲೇಟ್ ಪಾವ್ ಭಾಜಿ ತೊಗೊಂಡೆ. ನನ್ನ ಹಸ್ಬೆಂಡ್ ಮಸಾಲೆ ಪುರಿ ತೊಗೊಂಡ್ರು, ರಜತು ಬೇಲ್ಪುರಿ ತೊಗೊತೀನಿ ಅಂತ ಹೇಳಿ ಬೇಲ್ಪುರಿ ತೊಗೊಂಡ. ಸೊ ಅದನ್ನೆಲ್ಲ ತಿನ್ಕೊಂಡು ಹೊರಟು. ಆ್ಯಂಡ್ ಏನಂತ ಚೆನ್ನಾಗಿರಲಿಲ್ಲ ನನಗೆ. ಲೈಕ್ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು, ಬಟ್ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ. ಆ ದಹಿ ಪುರಿ ನನಗೆ ಪರ್ಸ್ನಲಿ ಇಷ್ಟ ಆಗಲಿಲ್ಲ. ಎಲ್ಲ ತುಂಬ ಸ್ವೀಟ್ ಇರುತ್ತೆ, ಅಲ್ಲೊಂಥರ ಹುಳುಳಿಗಿತ್ತು, ನಂಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ ಅಷ್ಟೇ. ಸೊ ಅಲ್ಲೆಲ್ಲ ತಿನ್ಕೊಂಡು
ನಾವು ಹೊರಟಿದ್ದು ಮನೆಗೆ ಎಷ್ಟೊತ್ತಾಯ್ತು ಗೊತ್ತಾ, ಆಲ್ಮೋಸ್ಟ್ 9 ಗಂಟೆ ಆದರೂ ನಾವು ಚಾಟ್ಸ್ ತಿಂತಾಯಿದ್ವು. 9 ಗಂಟೆಗೆ ಚಾಟ್ಸ್ ತಿಂದಿದ್ದು ಕರೆಕ್ಟು. ಇಲ್ಲಿ ನಮ್ಮ ಚೋಟಣಿ ಅವ್ರ ಮಾಮನ ಜೊತೆ ಕುತ್ಕೊಂಡು ಬೇಲ್ಪುರಿ ಮುಗ್ತಾ ಇದ್ಲು. ಸರಿ ಅಂತ ಹೇಳಿ ಎಲ್ಲ ತಿಂದಾದ್ಮೇಲೆ ರಜತನ ಮನೆಗೆ ಕಳಿಸಿ ನಾವು ಕಾರ್ನ ಇಲ್ಲಿ ಮೆಟ್ರೋ ಸ್ಟೇಷನ್ ಹತ್ರ ನಿಲ್ಸೋಗಿದ್ವಿ. KR ಮಾರ್ಕೆಟ್ ಮೆಟ್ರೋ ಸ್ಟೇಷನ್ ಏನು ಬರುತ್ತಲ್ಲ ಆ ಸೈಡು. ಸೊ ಅಲ್ಲಿಗೆ ಈಗ ನಡ್ಕೊಂಡು ಹೋಗೋಕ್ಕಾಗಲ್ಲ, ಪಾಪನೆಲ್ಲ ಎತ್ಕೊಂಡು, ಆಮೇಲೆ ಅದು ಡ್ರೆಸ್ ಎಲ್ಲ ತೊಗೊಂಡಿದ್ವಲ್ಲ ಅದನ್ನೆಲ್ಲ ಎತ್ಕೊಂಡು ನಮಗೆ ಅಲ್ಲಿವರೆಗೂ ಹೋಗೋಕ್ಕಾಗಲ್ಲ ನಡ್ಕೊಂಡು ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಸರಿ ಬಾತ್ಲಾಗ ಆಟೋಗೆ ಹೋಗ್ಬಿಡೋಣ ಅಂತ ಹೇಳಿ ಎಷ್ಟು ತುಂಬಾ ಹತ್ರ ಅಪ್ಪ, ಅದಕ್ಕೇ 100 ರೂಪೀಸ್ ತೊಗೊಂಡ್ರು. ಕೆಲವೊಂದು ಸತಿ ಗೊತ್ತಿಲ್ದಂಗೆ ನಾವೇ ಒಂಥರ ಯಾಮಾರ್ಬಿಡ್ತೀವಿ ಅಂತ ಹೇಳ್ತೀವಲ್ಲ, ಅದಂತೂ ನಿಜ. ಬೆಂಗಳೂರಲ್ಲಿ ಯಾಮಾರೋರು ಇದ್ದರೆ ತುಂಬಾ ಚೆನ್ನಾಗಿ ಯಾಮಾರಿಸ್ತಾರೆ. ನಾವು ಅಷ್ಟು ಓಡಾಡಿನೂ ನಮ್ಗೆ ಹಂಗೆ ಅನ್ಸುತ್ತೆ. ಸೊ ಅಲ್ಲೆಲ್ಲ ಮುಗಿಸ್ಕೊಂಡು ನಾವು ಮನೆಗೆ ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ 10:30 ಆಗಿತ್ತು. ಸೊ ನನಗೆ ನಮ್ಮ ಮನೆ ಹತ್ರ ಬರ್ತಿದ್ದಂಗೆ ನನ್ನ ಹಸ್ಬೆಂಡ್ ಏನಾದರೂ ಊಟ ಮಾಡ್ತೀನಿ ಅಂದರು. ನನಗೆ ಸ್ನ್ಯಾಕ್ಸಿಗೆ ಹೊಟ್ಟೆ ತುಂಬಿತ್ತು. ಜಸ್ಟ್ ನನಗೊಂದು ಐಸ್ ಕ್ರೀಮ್ ಕೊಡಿಸು ಅಂತ ಹೇಳಿ ನಮ್ಮ ಮನೆ ಹತ್ರ ಒಂದು ಶಾಪ್ ಇದೆ, ಅಲ್ಲಿ ಬಂದು ನಾನು ಸ್ಕೂಪ್ ತೊಗೊಂಡೆ, ಬಟರ್ ಸ್ಕಾಚ್ ಮತ್ತು ಚಾಕ್ಲೇಟ್. ನನ್ನ ಮಗಳಿಗೆ ಅದು ಸೂಪರ್ ಫೇವ್ರೇಟ್ ಅಂತಲೇ ಹೇಳ್ಬೋದು, ಐಸ್ ಕ್ರೀಮ್ ಅಂದ್ರೇ ಫೇವ್ರೇಟ್. ಸೊ ಅವಳಿಗೂ ತಿನ್ನಿಸ್ಕೊಂಡು ಮನೆಗೆ ಬಂದ್ವು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ಹೋಪ್ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ವಿಡಿಯೋ ಇಷ್ಟ ಆಯಿತು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.